ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಅದು ಪನ್ನೀರ್ ಬುರ್ಜಿ. ಪನ್ನೀರ್ ಅಂದ್ರೆ ನಂಗೆ ಭಾರಿ ಇಷ್ಟಪ್ಪ. ನಿಮ್ಗೆ ಇಷ್ಟನಾ ಪನ್ನೀರ್ ಅಂದರೆ ಹೇಳಿ. ನನಗೆ ಭಾರಿ ಇಷ್ಟ. ಪನ್ನೀರ್ ತುಂಬ ಚೆನ್ನಾಗಾಗತ್ತೆ. ಬುರ್ಜಿ ರೆಸಿಪಿ, ಈಸಿ ರೆಸಿಪಿ. ಯಾರಾರ ಗೆಸ್ಟ್ ಬಂದಾಗ, ಫ್ರೆಂಡ್ಸ್ ಬಂದಾಗ ಸಡನ್ನಾಗಿ ಫಟ್ ಅಂತ ಒಂದು 5 ನಿಮಿಷದಲ್ಲಿ ಮಾಡೋವಂಥ ರೆಸಿಪಿ. ತುಂಬ ಈಸಿಯಾಗಿ ಮಾಡೋವಂಥದ್ದು. ಜಾಸ್ತಿ ಸ್ಪೈಸಸ್ ಎಲ್ಲ ಏನೂ ಬೇಡ ಇದಕ್ಕೆ. ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು, ವೆಲ್ಕಮ್. ಹೀಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಪನ್ನೀರ್ ಬುರ್ಜಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಮೇನು ಫಸ್ಟ್ ತುರಿದಿರೋ ಪನ್ನೀರು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನ್ ಕಡಲೆ ಹಿಟ್ಟು, ಎಣ್ಣೆ, ತುಪ್ಪ, ಗರಂ ಮಸಾಲ, ನಾರ್ಮಲ್ ಸ್ಪೈಸಸ್, ಉಪ್ಪು, ಖಾರ, ಅರಿಶಿನ. ಇದಕ್ಕೆ ಯಾವುದಾದ್ರೂ ಕಿಚನ್ ಕಿಂಗ್ ಮಸಾಲ ತೊಗೊಳ್ರಿ, ಯಾವ್ದಾರ ಬ್ರ್ಯಾಂಡದು. ಬನ್ನಿ ಇದು ರೆಸಿಪಿ ಹೆಂಗೆ ಮಾಡೋದು ನೋಡೋಣ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಬೇಕು. ಇದು ನಾವು ಮನೆಯಲ್ಲೇ ಮೆಂತ್ಯ ಸೊಪ್ಪನ್ನ ಬಿಸಿಲಲ್ಲಿ ಒಣಗಿಸಿಟ್ಟಿರೋದು. ಮಾರ್ಕೆಟಲ್ಲೂ ಬೇಕಾದ್ರೂ ಸಿಗತ್ತೆ. ಇವಾಗ ಕಡಲೆ ಹಿಟ್ಟನ್ನ 1 ಸ್ಪೂನ್ ತುಪ್ಪ ಹಾಕಿ ಹುರ್ಕೊಂಬಿಡೋಣ. ಇವಾಗ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಬಿಡೋಣ. ಇದಕ್ಕಿದೆ ಮೇನ್ ಇಂಗ್ರೀಡಿಯೆಂಟು. ಇವಾಗ ಇದು ಬ್ರೌನ್ ಆಗ್ತಾ ಇದೆ. ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿ. ಸೊ ಇವಾಗ ಇದಾಗಿದೆ. ಇದಕ್ಕೇನೆ ಇಲ್ಲಿ ಕಡಾಯಿ ಇಟ್ಕೊಂಬಿಡೋಣ. ಇವಾಗ ಕಡಾಯಿ ಬಿಸಿ ಆಗೋಕ್ಕೂ ಮುಂಚೆ ಇದಕ್ಕೇನು ಬೇಕು ರುಬ್ಕೊಂಬಿಡೋಣ. ಫಸ್ಟ್ ಜಾಸ್ತಿ ಏನಿಲ್ಲ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ. ತೀರ ಸಣ್ಣ ರುಬ್ಬೇಡಿ, ತರಿಯಾಗಿ ರುಬ್ಬಿ ಸಾಕು. ಇವಾಗ ಸಣ್ಣ ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಬಿಡೋಣ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಜೀರಿಗೆ ಬಿಸಿ ಆಗಿದೆ. ಸ್ಲೈಸಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ತೀರಾ ಬ್ರೌನ್ ಕಲರಾಗಿ ಇದನ್ನು ಮಾಡಬೇಡಿ, ಸ್ವಲ್ಪ ಲೈಟಾಗಿ ಈರುಳ್ಳಿ ಫ್ರೈ ಮಾಡಿಕೊಡ್ರಿ. ಇವಾಗ ಆಗಲೇ ರುಬ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಡ್ರಿ. ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಟೊಮ್ಯಾಟೊದು, ಬೆಳ್ಳುಳ್ಳಿದು, ಶುಂಠಿದೆಲ್ಲ ಹಸಿ ವಾಸನೆ ಹೋಗಬೇಕು. ಇವಾಗ ಚೆನ್ನಾಗಿ ಟೊಮ್ಯಾಟೊ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಸಿಮ್ ಮಾಡಿ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಜೀರಾ, ಅರಿಶಿಣದ ಪುಡಿ, ಖಾರ. ನನ್ನ ಖಾರ ತುಂಬ ಕಮ್ಮಿ ಇದೆ, ನಾನು ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ. ಖಾರ ಕಡಿಮೆ ಇರೋದ್ರಿಂದ ನಿಮ್ಮ ಖಾರ ಹೆಂಗಿದೆ ನೋಡ್ಕೊಂಡು ಹಾಕ್ಕೊಡ್ರಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ. ಇದು ತೀರಾ ಸ್ಪೈಸಿಯಾಗೇನು ಬರಲ್ಲ, ಮೈಲ್ಡಾಗಿರುತ್ತೆ. ಇದು ಕಿಚನ್ ಕಿಂಗ್ ಮಸಾಲ ಸ್ವಲ್ಪ ಹಾಕ್ಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಬಿಡೋಣ.
ನೋಡ್ಕೊಂಡು ಹಾಕ್ಕೊಡ್ರಿ ಉಪ್ಪು. ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಈಗ ಮಸಾಲೆ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಬಿಸಿಗಿಟ್ಟಿದ್ದೆ ನೀರನ್ನ. ಸ್ವಲ್ಪ ಬೇಯಲಿ. ಇದಕ್ಕೆ ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇವಾಗ ಪನ್ನೀರ್, ತುರಿದಿಟ್ಟಿರೋ ಪನ್ನೀರ್ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಡ್ರಿ, ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ. ಆಮೇಲೆ ಇವಾಗ ಆಗಲೇ ನಾವು ಕಡಲೆ ಹಿಟ್ಟು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿಕೊಂಡು ಸ್ವಲ್ಪ ನೀರು ಅಡ್ಜಸ್ಟ್ ಮಾಡಿಕೊಡ್ರಿ. ನಾನು ಸ್ವಲ್ಪ ಲಿಕ್ವಿಡಾಗಿ ಮಾಡ್ತೀನಿ, ನಿಮ್ಗೆ ಬೇಕಿದ್ರೆ ಫುಲ್ ಡ್ರೈ ಆಗು ಮಾಡ್ಕೋಬೋದು. ಇದು ಗಟ್ಟಿ ಆಗುತ್ತೆ, ತೀರಾ ಲಿಕ್ವಿಡ್ ಅಂಥರ ಏನಾಗಲ್ಲ, ಪೂರ್ತಿಯಾಗಿ ಗ್ರೇವಿ ಥರ ಆಗಲ್ಲ, ಸ್ವಲ್ಪ ತಿಕ್ಕಾಗಿನೇ ಇರುತ್ತೆ. ಇದೊಂದು 2 ನಿಮಿಷ ಬೇಯಲಿ, 2 ರಿಂದ 3 ನಿಮಿಷ ಬೇಯಲಿ. ಆಮೇಲೆ ಸರ್ವ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡೋಣ ಬರ್ರಿ ಇದನ್ನು. ಇವಾಗ ನೋಡ್ಬೋದು ಹೆಲ್ದಿ ಟೇಸ್ಟಿ ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿರಿ. ರೆಸಿಪಿ ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ತುಂಬ ಈಸಿ ರೆಸಿಪಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.